ಕರ್ನಾಟಕದ ಕೈಪಾಳ್ಯದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಸದ್ದಿಲ್ಲದೆ ನಡೀತಿರೋ ಆ ಒಂದು ಮಹಾ ಪ್ರಶ್ನೆಗೆ ಈಗ ಉತ್ತರ ಸಿಗೋ ಕಾಲ ಹತ್ತಿರ ಬಂದಂತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರ ನಡುವೆ ನಡೀತಿರೋ ಈ ಹೈ ವೋಲ್ಟೇಜ್ ಪವರ್ ಗೇಮ್ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಇಷ್ಟು ದಿನ ಪಂಚರಾಜ್ಯಗಳ ಚುನಾವಣಾ ಬ್ಯುಸಿಯಲ್ಲಿದ್ದ ದೆಹಲಿ ವರಿಷ್ಠರು ಈಗ ಕಂಪ್ಲೀಟ್ ಫ್ರೀ ಆಗಿದ್ದಾರೆ. ಹೀಗಾಗಿ ಕರ್ನಾಟಕದ ಈ ಮಹಾ ಗೊಂದಲಕ್ಕೆ ಜೂನ್ ಅಥವಾ ಇದೇ ಮೇ ಅಂತ್ಯದ ವೇಳೆಗೆ ಒಂದು ಸ್ಪಷ್ಟ ಮುದ್ರೆ ಬೀಳೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಇದೇ ಮೇ ತಿಂಗಳ ಅಂತ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ದೆಹಲಿಯಿಂದ ಬುಲಾವ್ ಬರೋದು ಬಹುತೇಕ ಗ್ಯಾರಂಟಿ ಆಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮೂಲಗಳ ಪ್ರಕಾರ ಸಭೆಯಲ್ಲಿ ಮೊದಲು ಸಿದ್ದರಾಮಯ್ಯನವರ ನಾಯಕತ್ವ ಬದಲಾವಣೆ ಅಥವಾ ಮುಂದುವರಿಕೆ ಬಗ್ಗೆ ಅಂತಿಮ ತೀರ್ಮಾನವಾಗಲಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂದ್ರೆ ನಾಯಕತ್ವ ಬದಲಾವಣೆ ಚರ್ಚೆ ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟು ಕೇವಲ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತ್ರ ಮಾತುಕತೆ ನಡೆಸಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ರಾಹುಲ್ ಗಾಂಧಿ ಎದುರು ನಡೆಯುವ ಈ ಮಹತ್ವದ ಸಭೆಯಲ್ಲಿ ಇಬ್ಬರು ನಾಯಕರು ತಮ್ಮದೇ ಆದ ದಾಳ ಉರುಳಿಸೋಕೆ ಸಜ್ಜಾಗಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಬದಲಾವಣೆ ಅನಿವಾರ್ಯವಾದ್ರೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ಗೆ ಪಟ್ಟ ಬಿಟ್ಟು ಕೊಡುವ ಬದಲು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಮುಂಚೂಣಿಗೆ ತರಬಹುದು ಅಂತ ಹೇಳಲಾಗ್ತಾ ಇದೆ. ಇಂಥ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸೀಟು ಸಿಗದೆ ಹೋದ್ರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆಯು ಬೇಡ ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ದಟ್ಟವಾಗಿದೆ. ಅಂದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸಂಪುಟ ಪುನರ್ರಚನೆ, ಈ ಮುಖ್ಯಮಂತ್ರಿ ಆಗ ಒಪ್ಕೊಳ್ಳಿಲ್ಲ ಅಂದ್ರೆ ಸಂಪುಟ ಪುನರ್ರಚನೆ ಬೇಡ ಅನ್ನೋ ರೀತಿ ಅಗ್ಗಜಗ್ಗಾಟ ಚಾನ್ಸಸ್ ಆರ್ ಐ ಅಂತಿದೆ. ಆಗ್ಲೇ ಹೇಳಿದೆ, ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಮಿಸ್ ಆಯ್ತು ಬಿಕಾಸ್ ಆಫ್ ಸಿದ್ದರಾಮಯ್ಯ. ಪರಮೇಶ್ವರ್ ಹಾಕೋ ಅವಕಾಶ ಮಿಸ್ ಆಯ್ತು ಸಿಎಂ ಆಗೋದು ಬಿಕಾಸ್ ಆಫ್ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ 23 ಆಗೋ ಲೆಕ್ಕಾಚಾರ ಇತ್ತು ಬಿಕಾಸ್ ಆಫ್ ಸಿದ್ದರಾಮಯ್ಯ, ಲೇಟ್ ಆಯ್ತು. ಆದ್ರೆ ಖರ್ಗೆ ಅವ್ರ ರೀತಿ, ಪರಮೇಶ್ವರ್ ಅವ್ರ ರೀತಿ ನೀವು ಕೊಟ್ಟಾಗ ನಾನು ಈಸ್ಕೋತೀನಿ ಅನ್ನೋ ವ್ಯಕ್ತಿ ಡಿಕೆ ಶಿವಕುಮಾರ್ ಅಲ್ಲ. ಅವರೇ ಹೇಳಿದಂತೆ ಮಂತ್ರಿಗಿರಿ ರಾತ್ರಿ ಲಿಸ್ಟ್ ಇತ್ತು, ಬೆಳಗ್ಗೆ ಇಲ್ಲ ಅಂದಾಗ ಎಸ್.ಎಂ. ಕೃಷ್ಣ ಮನೆ ಕದವನ್ನ ಒದ್ದು ಅಧಿಕಾರವನ್ನ ಪಡೆದಂತ ವ್ಯಕ್ತಿ ಡಿಕೆ ಶಿವಕುಮಾರ್. ಅಂದ್ರೆ ಆ ಮಟ್ಟಕ್ಕೆ ಹಠವಾದಿ ಅಂತ. ಆದ್ರೆ ಇವತ್ತಿಗೆ ಸಹಜವಾಗಿ ದಕ್ಕಬೇಕಾಗಿರೋದು ಸಿಎಂ ಸ್ಥಾನ ಡಿಕೆ ಶಿವಕುಮಾರ್ಗೆ. ಕೆಪಿಸಿಸಿ ಅಧ್ಯಕ್ಷ ಆಗಿ ಆ ಪಾರ್ಟಿಯನ್ನ ಕಟ್ಟಿ ಅಧಿಕಾರಕ್ಕೆ ತಂದಿರೋದ್ರಲ್ಲಿ ಶ್ರಮ ಇದೆ. ನೋಡ್ಬೇಕದೇನು ಅಂತ. ಇನ್ನೊಂದೇನು, ಡಿಕೆ ಶಿವಕುಮಾರ್ ಹೇಳವ್ರೆ, ನಾನು ಸಿಎಂ ಆಗ್ತೀನೋ ಇಲ್ವೋ. ಯಾಕೆ ಹಿಂಗ್ ಹೇಳಿದ್ರು? ಕರ್ನಾಟಕ ಕಾಂಗ್ರೆಸ್ನ ಪಟ್ಟದಾಟ ಈಗ ಸಿಎಂ ಕುರ್ಚಿ ಅಗ್ಗಜಗ್ಗಾಟಕ್ಕೆ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೋ ಅಥವಾ ಇಲ್ವೋ ಎಂಬುದನ್ನ ಕಾಲವೇ ಉತ್ತರಿಸುತ್ತದೆ. ಇಂತಹದೊಂದು ಸಸ್ಪೆನ್ಸ್ ಹೇಳಿಕೆಯನ್ನ ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಗುರುವಾರ ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳನ್ನ ಪೂರೈಸುತ್ತಿರುವ ಈ ಹೊತ್ತಲ್ಲಿ ನಾಯಕತ್ವ ಬದಲಾವಣೆ ಹಾಗೂ ಹೈಕಮಾಂಡ್ ಬುಲಾವ್ ಕುರಿತಾದ ಚರ್ಚೆಗಳು ಗರಂ ಆಗಿವೆ. ಇದರ ಬೆನ್ನಲ್ಲೇ ಚಾಮರಾಜನಗರದಲ್ಲಿ ಡಿಕೆ ಶಿವಕುಮಾರ್ ಆಡಿದ ಆ ಮಾತುಗಳು ಕೈಪಾಳ್ಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ. ರಾಜ್ಯ ಸರ್ಕಾರವು 3 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಬಹುನಿರೀಕ್ಷಿತ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಶೀಘ್ರದಲ್ಲೇ ದೊಡ್ಡ ನಿರ್ಧಾರ ಕೈಗೊಳ್ಳಬಹುದು ಎಂಬ ನಿರೀಕ್ಷೆಗಳು ಹೆಚ್ಚಾಗಿವೆ. ಈ ನಡುವೆ ಚಾಮರಾಜನಗರದಲ್ಲಿ ಸುದ್ದಿಗಾರರು ನೀವು ಸಿಎಂ ಆಗ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್, ಸಮಯ ಮತ್ತು ಮುಹೂರ್ತವೇ ಇದಕ್ಕೆ ಉತ್ತರಿಸುತ್ತದೆ ಅಂತ ಹೇಳುವ ಮೂಲಕ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಎಂಎಲ್ಎ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಕೂಡ ಈ ಬೆಂಕಿಗೆ ತುಪ್ಪ ಸುರಿದಂತೆ ಆಗ್ತಾ ಇದೆ. ವಯಸ್ಸಿನ ಕಾರಣಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸ್ಥಾನ ಸ್ವೀಕರಿಸೋಕೆ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ರಾಯರೆಡ್ಡಿ ಬಹಿರಂಗಪಡಿಸಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೂ ಮುಖ್ಯಮಂತ್ರಿ ಸ್ಥಾನದಲ್ಲೇ ಮುಂದುವರಿಬೇಕು ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಖರ್ಗೆ ಅವರು ಸಿಎಂ ರೇಸ್ನಿಂದ ಹಿಂದೆ ಸೇರಿದ ಬೆನ್ನಲ್ಲೇ ಡಿಕೆಶಿ ಕಾಲ ಮತ್ತು ಮುಹೂರ್ತದ ಜಪ ಮಾಡುತ್ತಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಅಂದ್ರೆ ಡಿಕೆ ಶಿವಕುಮಾರ್ ಬದಲು ಮಲ್ಲಿಕಾರ್ಜುನ್ ಖರ್ಗೆವನ್ನು ಕೂರಿಸೋಕೆ ಬಹಳಷ್ಟು ಜನ ಟ್ರೈ ಮಾಡಿದ್ರು ಸಿದ್ದರಾಮಯ್ಯ ಟೀಮ್. ಅದೇ ವಯಸ್ಸು ಬೇರೆ ಬೇರೆ ಕಾರಣಕ್ಕೆ ಖರ್ಗೆ ಅವರದನ್ನ ತಿರಸ್ಕಾರ ಮಾಡಿದ್ದಾರೆ. ಇನ್ನೊಂದು ವರ್ಷ ಹೆಂಗ್ರೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಇದೆ, ಸಾಕ್ ಹಂಗೆ ಮುಗ್ಸೋಣ ಅಂತ ಅವರಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಕೇರೋದನ್ನ ತಡೆಯೋಕೆ ಎಷ್ಟು ಸಾಧ್ಯವೋ ಆ ಕೆಲಸವನ್ನ ಸಿದ್ದರಾಮಯ್ಯ ಟೀಮ್ ಮಾಡ್ತಿದೆ. ಅವಾಯ್ಡ್ ಮಾಡಬೇಕು ಡಿಕೆ ಶಿವಕುಮಾರ್ನ ಅಂತ. ಆದ್ರೆ ಡಿಕೆ ಶಿವಕುಮಾರ್ ಈ ತಾಳ್ಮೆ ಇದೆಯಲ್ಲ, ಈ ಶಿವ ಬೇಕಾದಾಗೆಲ್ಲ 3ನೇ ಕಣ್ಣು ಬಿಡಲ್ಲ. ಹಂಗೆ ಡಿಕೆ ಶಿವಕುಮಾರ್ ಈ ತಾಳ್ಮೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಯಾವತ್ತೋ ರೊಚ್ಚಿಗೆ ಹೇಳ್ಬೇಕಾಯ್ತು ಕನಕಪುರದ ಬಂಡಿ, ಅದೇ ರೊಚ್ಚಿಗೆ ಹೇಳ್ತಿಲ್ಲ, ಸೈಲೆಂಟ್ ಆಗಿದೆ ಮನುಷ್ಯ. ನೋಡ್ಬೇಕು, ಏನೋ ಒಂದಷ್ಟು ವಿಚಿತ್ರ ನಡೀತಾ ಇರ್ತವೆ. ಇನ್ನೇನು
ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ MLC ಒಂದು ಹೇಳಿಕೆ ಕೊಟ್ಟರು. ಏನು ಕರ್ನಾಟಕ ರಾಜಕಾರಣದಲ್ಲಿ ಏನು ಈ ಸಂಪುಟ ಪುನರ್ರಚನೆ ಈ ಚರ್ಚೆಗೆ ಇದೀಗ ಮತ್ತಷ್ಟು ಹೈ ವೋಲ್ಟೇಜ್ ಲೆಕ್ಕಾಚಾರ ಸಿಕ್ಕಿದೆ. ರಾಜ್ಯದಲ್ಲಿ ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗುವುದು ಬಹುತೇಕ ಫಿಕ್ಸ್ ಎನ್ನುವ ಸುಳಿವನ್ನ ಸ್ವತಃ ಮುಖ್ಯಮಂತ್ರಿಗಳ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಬಿಟ್ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಪ್ರಕ್ರಿಯೆಗೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಷ್ಟ್ರೀಯ ನಾಯಕತ್ವ ಸಂಪೂರ್ಣ ಸಹಮತ ವ್ಯಕ್ತಪಡಿಸಿದೆ ಅಂತ ಹೇಳುವ ಮೂಲಕ ಸಚಿವ ಸ್ಥಾನಾಂಕ್ಷಿಗಳಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಇನ್ನು ಇದೇ ಸಂಪುಟ ವಿಸ್ತರಣೆಯಲ್ಲಿ ಹಿರಿಯ ನಾಯಕರಿಗೆ ಆದ್ಯತೆ ನೀಡುವ ಬಗ್ಗೆ ಮಾತನಾಡಿದ ಅವರು, ಕೊಪ್ಪಳ ಜಿಲ್ಲೆಯ ಹಿರಿಯ ನಾಯಕ ಅಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಎಂಬುದು ತಮ್ಮ ವೈಯಕ್ತಿಕ ಆಶಯವಾಗಿದೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಕಳೆದ ಕೆಲವು ದಿನಗಳಿಂದ ದೆಹಲಿ ಮಟ್ಟದಲ್ಲಿ ಭಾರಿ ಚರ್ಚೆ ಆಗುತ್ತಿರುವ ಮುಖ್ಯಮಂತ್ರಿ ಬದಲಾವಣೆ ಕುರಿತ ಪ್ರಶ್ನೆಗೂ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹಲವು ಬಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದ್ರು. ಸಿಎಂ ಸ್ಥಾನ ಸೇರಿದಂತೆ ರಾಜ್ಯ ರಾಜಕಾರಣದ ಯಾವುದೇ ಮಹತ್ವದ ನಿರ್ಧಾರಗಳನ್ನಾಗಲಿ ಹೈಕಮಾಂಡ್ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಅವರು ಸದಾ ಬದ್ಧರಾಗಿದ್ದಾರೆ ಅಂತ ಹೇಳುವ ಮೂಲಕ ಹೈಕಮಾಂಡ್ ಅಂತಿಮ ನಿರ್ಧಾರದ ಚೆಂಡನ್ನ ವರಿಷ್ಠರ ಅಂಗಳದಲ್ಲೇ ಉಳಿಸಿದ್ದಾರೆ. ಇನ್ನು ವಿರೂಪಾಕ್ಷಪ್ಪ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಉತ್ತಮ ರಾಜಕೀಯ ಹಾಗೂ ವೈಯಕ್ತಿಕ ಬಾಂಧವ್ಯವಿದೆ. ಪಕ್ಷದ ತತ್ವ ಹಾಗೂ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಯಾರೇ ಮರಳಿ ಬಂದರೂ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸದಾ ಸ್ವಾಗತವಿದೆ ಎಂದು ಹೇಳುವ ಮೂಲಕ ವಿರೂಪಾಕ್ಷಪ್ಪ ಅವರು ಕುರುಬ ಸಮುದಾಯದ ನಾಯಕರು ಸಿನ್ನೂರು ಅವರು ಶೀಘ್ರದಲ್ಲೇ ಕೈಪಾಳಯಕ್ಕೆ ಮರಳುವ ಸಾಧ್ಯತೆಗಳ ಸುಳಿವನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವ್ರ ಮಗ ಅನ್ನೋದು ಬಿಟ್ರೆ ಪಕ್ಷದಲ್ಲಾಗ್ಲಿ ಯಾವುದೇ ಜವಾಬ್ದಾರಿಗಳೇನಿಲ್ಲ. ಅದಿಷ್ಟೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ, ಉತ್ತರವನ್ನ ನಿರೀಕ್ಷೆ ಮಾಡುವಂತ, ಉತ್ತರ ಅದಕ್ಕೆ ತಾಕತ್ತಿರುವಂತ ವ್ಯಕ್ತಿ ಏನಲ್ಲ. ಬೇಕಾದ್ರೆ ಮಹಾದೇವಪ್ಪ ಮಾತಾಡೋದು ತಡ್ಕೊಳತ್ತೆ, ರಾಜಣ್ಣ ಮಾತಾಡೋದು ತಡ್ಕೊಳತ್ತೆ. ಯತೀಂದ್ರ ಏನು ನಿರ್ಧಾರ ಮಾಡುವಂತ ಇದಲ್ಲ. ಸುಮ್ಮನೇನೋ DK ಅವಾಗ ಹೇಳ್ತಿರ್ತಾರೆ ಅವ್ರು ನಮ್ಮ ಹೈಕಮಾಂಡ್ ಅಂತ. ಯಾವ ಸಿಎಂ ಬದಲಾವಣೆ ಇಲ್ಲ, ನಮ್ಮ ತಂದೆ ಮುಂದುವರಿತಾರೆ ಅಂತ ಯತೀಂದ್ರ ಹೇಳಿದಾಗಿಲ್ಲ, ಅವ್ರ ನಮ್ಮ ಹೈಕಮಾಂಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ಅಲ್ಲಿ ಅಂಪನಗೌಡ ಬಾದರ್ಲಿ ಸಚಿವ ಆಗ್ಲಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಅವರ ಸಂಬಂಧಿ MLC ಬಸನಗೌಡ ಬಾದರ್ಲಿ DK ಶಿವಕುಮಾರ್ ಟೀಮು, ಅವರು ಮಂತ್ರಿಗಿರಿ ಅವೆಲ್ಲ ಬೇರೆ ಲೆಕ್ಕಾಚಾರದವ್ರು ನೆಕ್ಸ್ಟ್ MLA ನಿಲ್ಬೇಕು ಅಂತೆಲ್ಲ ಇದ್ದಾರೆ ಅವರು. ಸೊ ಹಾಗಾಗಿ ಅಂಪನಗೌಡ ಅವ್ರನ್ನ ಇದ್ ಮಾಡ್ತಾರೆ. ಯತೀಂದ್ರ MLC ಅಷ್ಟೇ, ಯತೀಂದ್ರ ಸಿದ್ದರಾಮಯ್ಯವ್ರ ಮಗ ಅಷ್ಟೇ, ಯತೀಂದ್ರ ಲೀಡರ್ ಅಲ್ಲ. ಯತೀಂದ್ರ ಸಿದ್ದರಾಮಯ್ಯ ಲೀಡರ್. ಸಿದ್ದರಾಮಯ್ಯವ್ರಿಗೆ ಆ ತಾಕತ್ತಿದೆ ಓಟ್ ಹಾಕ್ಸಕ್ಕೆ, ಗೆಲ್ಸಕ್ಕೆ. ಆದ್ರೆ ಯತೀಂದ್ರ ಓಟ್ ಹಾಕ್ಸಕ್ಕೂ ತಾಕತ್ತಿಲ್ಲ, ಗೆಲ್ಸಕ್ಕೂ ತಾಕತ್ತಿಲ್ಲ. ಬಿಕಾಸ್ ಆಫ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮಗ ಅನ್ನೋ ಕಾರಣಕ್ಕೆ MLC ಆ ಪೊಸಿಷನ್ ಅನ್ನೋದು ಬಿಟ್ರೆ ಯತೀಂದ್ರ ಲೀಡರ್ ಅಲ್ಲ, ಜಸ್ಟ್ MLC. ಹಾಗಾಗಿ ನಡೀತಾ ಇರ್ತವೆ ಹೊರಗಡೆ ನೋಡ್ತಾ ಇದೀವಲ್ಲ ನಾವು ಡೆವಲಪ್ಮೆಂಟ್ಗಳು ಏನಾಗ್ತಿದೆ ಅಂತ. ರಾಜಕಾರಣದಲ್ಲಿ ಅವ್ರು ಯಾರೋ ಅವ್ರ ಅಪ್ಪ ಏನೋ ಅವ್ರ ತಾತ ಏನೋ ಅನ್ನೋ ಕಾರಣಕ್ಕೆ ಮೆರೆದವರೆಲ್ಲ ಮನೆಗೆ ಹೋಗ್ತಾವ್ರು ಇವತ್ತು. ಅವೆಲ್ಲ ವರ್ಕೌಟ್ ಆಗಲ್ಲ. ವೈಯಕ್ತಿಕವಾಗಿ ವರ್ಚಸ್ ಇದ್ರೆ ಮಾತ್ರ ಲೀಡರ್ಗಳು, ಇಲ್ಲ ಅಂದ್ರೆ ಆ ಕೃಪಾ ಕಟಾಕ್ಷಕ್ಕೆ ಮಾತ್ರ MP ನೋ MLA ನೋ MLC ನೋ ಅಷ್ಟೇ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.